ಬೆಂಗಳೂರಿನಲ್ಲಿ ಫುಟ್ಪಾತ್ನಲ್ಲಿ ತೆರವು ಕಾರ್ಯಾಚರಣೆ. ಅಧಿಕಾರಿಗಳ ನೇತೃತ್ವದಲ್ಲಿ ಫುಟ್ಪಾತ್ ಅತಿಕ್ರಮಣ ತೆರವು. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ತೆರವು ಕಾರ್ಯಾಚರಣೆ ಆರಂಭ ಆಗಿದೆ. ಜಯನಗರ ಅಶೋಕ ಪಿಲ್ಲರ್ ಸಮೀಪ ಕಾರ್ಯಾಚರಣೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಕಾರ್ಯಾಚರಣೆ ಆರಂಭ ಆಗಿದೆ. ಜೆಸಿಬಿಗಳು ಘರ್ಜಿಸ್ತಾ ಇವೆ. ಯಾವ್ಯಾವ ಪಾಯಿಂಟ್ಗಳನ್ನು ಗುರುತು ಮಾಡಿದ್ದಾರೋ ಅಲ್ಲಿ ಯಾರೆಲ್ಲ ಫುಟ್ಪಾತ್ನಲ್ಲಿ ಅಂಗಡಿಗಳನ್ನು ಇಟ್ಕೊಂಡು ಜೀವನವನ್ನು ಕಟ್ಕೊಂಡಿದ್ರು ಅವರೆಲ್ಲರಿಗೂ ಕೂಡ ಶಾಕ್. ಏಕಾಏಕಿ ಹೋಗಿ ತೆರವು ಮಾಡುವಂಥದ್ದಲ್ಲ. ಮೊದಲಿಗೆ ಹೇಳ್ತಾರೆ, ಅದಾದಮೇಲೆ ನೋಟಿಸ್ ಸರ್ವ್ ಆಗುತ್ತೆ, ನಂತರದಲ್ಲಿ ತೆರವು ಕಾರ್ಯಾಚರಣೆ ನಡೆಯುತ್ತೆ. ಯಾವುದೇ ರೀತಿಯ ಗೊಂದಲಗಳು ಸೃಷ್ಟಿಯಾಗಬಾರ್ದು, ಆಕ್ರೋಶ ಕೂಡ ವ್ಯಕ್ತ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ GBA ಮುಂಜಾಗ್ರತೆಯನ್ನು ವಹಿಸಿ ಈ ತೆರವು ಕಾರ್ಯಾಚರಣೆಯನ್ನು ಹಮ್ಮಿಕೊಂಡಿದೆ. ಅದರ ಭಾಗವಾಗಿ ಇದೀಗ ಜಯನಗರದ ಅಶೋಕ ಪಿಲ್ಲರ್ನಲ್ಲಿ ಫುಟ್ಪಾತ್ ಮೇಲೆ ಅಂಗಡಿಗಳನ್ನು ಹಾಕೊಂಡಿದ್ರಲ್ಲ ಅವರೆಲ್ಲರಿಗೂ ಕೂಡ ಕಾರ್ಯಾಚರಣೆಯ ಬಿಸಿ ತಡ್ತಾ ಇದೆ. ಆ ಅಂಗಡಿಗಳನ್ನು ತೆರವು ಮಾಡುವಂತಹ ಕೆಲಸ ಆಗ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಇದೀಗ ಸ್ಥಳದಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀ ನರಸಿಂಹ, ಬೆಳ್ಳಂಬೆಳಗ್ಗೆ ಜೆಸಿಬಿಗಳು ಘರ್ಜಿಸ್ತಾ ಇವೆ. ಈಗ ಸದ್ಯಕ್ಕೆ ಜಯನಗರದ ಅಶೋಕ ಭಾಗದಲ್ಲಿ ಈ ಒಂದು ತೆರವು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ನೆಕ್ಸ್ಟ್ ಯಾವ ಪಾಯಿಂಟ್ ಅನ್ನು ಐಡೆಂಟಿಫೈ ಮಾಡಲಾಗಿದೆ, ಹೇಗೆ ನಡೆಯುತ್ತೆ ಅಂತ ಈ ಫುಟ್ಪಾತ್ ತೆರವು ಕಾರ್ಯಾಚರಣೆ? ಮಧುಶ್ರೀ, ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಈಗಾಗಲೇ ಫುಟ್ಪಾತ್ ಅತಿಕ್ರಮಣ ತೆರವು ಮಾಡತಕ್ಕಂಥ ಕಾರ್ಯಾಚರಣೆ ಶುರುವಾಗಿದೆ. ಬೆಳಗ್ಗೆ 9:30ರಿಂದ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಈ ಒಂದು ಕಾರ್ಯಾಚರಣೆ ಆಗ್ತದೆ. ಮುಲಾಜಿಲ್ಲದೆ ಯಾರ್ಯಾರು ಫುಟ್ಪಾತ್ಗೆ ಬಂದಿದ್ದಾರೆ, ಯಾರು ಫುಟ್ಪಾತ್ ಅಂಗಡಿ ಇಟ್ಕೊಂಡಿದ್ದಾರೆ, ಯಾವುದೇ ಮುಲಾಜಿಲ್ಲದೆ ಇವತ್ತು ಕಾರ್ಯಾಚರಣೆ ನಡೀತಾ ಇದೆ. ಸ್ಥಳೀಯ ಅಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಬೆಂಗಳೂರಿನ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ, ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂಬರ್ 153ರಲ್ಲಿ ಇವತ್ತು ಬೆಳಗ್ಗೆ 9:15ರಿಂದ ಕಾರ್ಯಾಚರಣೆ ಶುರುವಾಗಿದೆ. ಅಶೋಕ ಪಿಲ್ಲರ್ ಇಂದ ಮಾಧವನ್ ಪಾರ್ಕ್ ವರೆಗೆ ಈ ಒಂದು ಕಾರ್ಯಾಚರಣೆಯನ್ನು ಹಮ್ಮಿಕೊಂಡಿದ್ದಾರೆ. ಸೊ ಇಲ್ಲಿ ಒಂದು ಕಾರ್ಯಾಚರಣೆ ಆಗ್ತಾ ಇರ್ತಕ್ಕಂಥ ಗಮನಿಸ್ತಾ ಇದ್ದಾರೆ. JCB ಕೂಡ ಬಂದಿದೆ. JCB ಇಲ್ಲಿ ಬಂದು ಫುಟ್ಪಾತ್ ಅಲ್ಲಿ ಯಾವುದೇ ರೀತಿಯ ಒಂದು ಆಸ್ತಿ ಪಾಸ್ತಿ ಇದ್ರೂ ಕೂಡ ಅದನ್ನ ತೆರವು ಮಾಡಿಕೊಂಡು ಅದನ್ನ ಲಾರಿಗೆ ತುಂಬಿ ಅಲ್ಲಿ ಕಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸ್ಥಳೀಯ ಪೊಲೀಸರು ಕೂಡ ಸ್ಥಳದಲ್ಲಿದ್ದಾರೆ. ಸ್ಥಳೀಯ ಅಧಿಕಾರಿಗಳು AE ಆಗಿರ್ಬೋದು, AEE ಮತ್ತೆ EEಗಳು ಹಿರಿಯ ಅಧಿಕಾರಿಗಳು ಸಮನ್ವಯದಿಂದ ಇಲ್ಲಿ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಸೊ ಏನಂತಂದ್ರೆ ಯಾವುದೇ ರೀತಿಯ ಒಂದು ಅತಿಕ್ರಮಣ ಕೂಡ ಒಪ್ಪಲ್ಲ. ನೀವು ನೋಡ್ತಾ ಇದ್ರೆ ಒಂದು ಹೋಟೆಲ್ನ ಮುಂಭಾಗ ಇರತಕ್ಕಂಥ ಟೀ ಕೌಂಟರ್ನು ಕೂಡ ಬಿಟ್ಟಿಲ್ಲ. ಆ ಟೀ ಕೌಂಟರ್ನು ಕೂಡ ಎತ್ತಬೇಕು. ಮತ್ತೆ ಫುಟ್ಪಾತ್ಗೆ ಮೇಲಿಂದನೂ ಕೂಡ ಯಾವುದೇ ರೀತಿಯ ಒಂದು ಅಡ್ಡಿ ಆಗಬಾರ್ದು. ಸೊ ಕೆಳಗಡೆ ಕೂಡ ಪಾದಾಚಾರಿಗಳ ಓಟಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಈಗೇನು ತೆರವು ಮಾಡ್ತಾ ಇದ್ದಾರೆ, ತೆರವು ಮಾಡಿದ ಬಳಿಕ ಕೂಡ ಅವರು ನಿಗಾ ಇಡ್ತಾರೆ. ಯಾಕಂದ್ರೆ ತೆರವು ಮಾಡಿದ ಬಳಿಕ ಮತ್ತೆ ಅವರು ಆ ಒಂದು ಫುಟ್ಪಾತ್ ಅನ್ನು ಅತಿಕ್ರಮಣ ಮಾಡದ ನಿಟ್ಟಿನಲ್ಲಿ ಕೂಡ ಇವರು ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ. ಸೊ ಬೆಂಗಳೂರಿನ ಉತ್ತರ ಮತ್ತೆ ದಕ್ಷಿಣ, ಪೂರ್ವ, ಪಶ್ಚಿಮ ಮತ್ತು ಕೇಂದ್ರ ನಗರ ಪಾಲಿಕೆಗಳಲ್ಲಿ ಈಗಾಗಲೇ ಬೆಳಗ್ಗೆ 9:30ರಿಂದ ಕಾರ್ಯಾಚರಣೆ ಆಗ್ತಾ ಇದೆ. ಟೋಟಲ್ ಆಗಿ 2,000 ಕಿಲೋಮೀಟರ್ ಸಬ್ RTL ಮತ್ತೆ RTL ರಸ್ತೆಗಳಿರ್ತಕ್ಕಂಥ ಫುಟ್ಪಾತ್ ಅನ್ನ ಸಂರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಪ್ರಥಮ ಆದ್ಯತೆಯಾಗಿ ಇವತ್ತು ಕಾರ್ಯಾಚರಣೆ ಆಗ್ತಾ ಇರತಕ್ಕಂಥದ್ದು. ಇನ್ನು ಕೂಡ ಕಾರ್ಯಾಚರಣೆ ಆಗೋದಿದೆ. ಈ ಒಂದು ರಸ್ತೆ ಏನಿದೆ ಅಶೋಕ ಪಿಲ್ಲರ್ ಇಂದ ಮಾಧವನ್ ಪಾರ್ಕ್ ವರೆಗೆ ಮತ್ತೆ RV ರಸ್ತೆಯಿಂದ ಸೌತ್ ಸರ್ಕಲ್ ಕೂಡ ಕಾರ್ಯಾಚರಣೆ ಆಗುತ್ತೆ. ಈಗ ಶುರುವಾಗಿರ್ತಕ್ಕಂಥ ಕಾರ್ಯಾಚರಣೆ ಸಂಜೆವರೆಗೂ ಕೂಡ ಸಾಗುತ್ತೆ. ಹಾಗೆ ಸಂಪರ್ಕದಲ್ಲಿ ಮಾಹಿತಿಯನ್ನ ಪಡಿತೀನಿ. ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. 4 ವಲಯಗಳ 10 ಕಿಲೋಮೀಟರ್ ಅತಿಕ್ರಮಣ ತೆರವು. ಕಟ್ಟಡ ಕಾಮಗಾರಿಗಾಗಿ ಅತಿಕ್ರಮಣ ಮಾಡಿದವರಿಗೆ ಬಿಸಿ ತಡ್ತಾ ಇದೆ. ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯಲ್ಲೂ ಕೂಡ ಕಾರ್ಯಾಚರಣೆ. ಹೋಟೆಲ್ ಮುಂಭಾಗ ಇಟ್ಟಿದ್ದ ಟೀ ಕೌಂಟರ್ ಅನ್ನ ಎತ್ತಂಗಡಿ ಮಾಡಲಾಗಿದೆ. ಐತಾಳ್ ಬೆಂಗಳೂರು ಕೆಫೆ ಮಾಲೀಕರಿಗೆ ಒತ್ತುವರಿ ತೆರವು ಕಾರ್ಯಾಚರಣೆಯ ಬಿಸಿ ತಟ್ಟಿದೆ. ಹೇಗಂದ್ರೆ ಹಾಗೆ ಫುಟ್ಪಾತ್ಗಳನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ. ಫುಟ್ಪಾತ್ ಇರಲಿ, ಜನರು ಪಾದಚಾರಿಗಳು ಓಡಾಡೋದಕ್ಕೆ ಎಷ್ಟು ಸಮಸ್ಯೆ ಆಗ್ತಿದೆ, ಅದರ ಜೊತೆಗೆ ಈ ರಸ್ತೆಯ ಭಾಗವನ್ನ ಕೂಡ ಆಕ್ರಮಿಸಿಕೊಂಡು ಬಿಟ್ಟಿರ್ತಾರೆ. ಈ ಕಟ್ಟಡ ನಿರ್ಮಾಣ
ನಡೆಯುವಂತಹ ಸಂದರ್ಭದಲ್ಲಿ ಆ ಜಲ್ಲಿಕಲ್ಲು, ಆ ಸಿಮೆಂಟು ಅದೆಲ್ಲವನ್ನ ಕೂಡ ಅಲ್ಲೇ ಹಾಕಿ ಜನರಿಗೆ, ಅದರಲ್ಲೂ ಪಾದಾಚಾರಿಗಳಿಗೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಆ ಸಮಸ್ಯೆಗೆ ಮುಕ್ತಿಯನ್ನ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ, ಆಗುವಂತಹ ಅನಾಹುತಗಳನ್ನ ತಪ್ಪಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಫುಟ್ಪಾತ್ ತೆರವು ಕಾರ್ಯಾಚರಣೆ ಶುರುವಾಗಿದೆ.